Audio Jungle. ನಮಸ್ಕಾರ ಎಲ್ಲರೂ ಹೆಂಗದೀರಿ? ಆರಾಮದಿರಿ? ನಾನು ವ್ಲಾಗ್ ಶುರು ಮಾಡಕತ್ತೀನಿ. ನಾನು ಹೇಳಿದ್ನಲ್ಲ, ಇನ್ನು ನಮ್ದು ಹೊಲದ ಕೆಲಸ ಶುರು ಆಯ್ತು ಅಂಥೇಳಿ. ಹೊಲದ ಕೆಲಸ ಶುರು ಆದರೆ ಜಾಸ್ತಿ ಹೊಲದ ವಿಡಿಯೋಸನ್ನ ಬರ್ತಿರ್ತಾವೆ. ಇವತ್ತಿನ ವಿಡಿಯೋ, ಇವತ್ತಿನ ವ್ಲಾಗ, ಇವತ್ತಿನ ರೊಟೀನ ಹೆಂಗಿರ್ತೈತೆ ಅಂಥೇಳಿ ನೋಡ್ಕೊಂಬರೋಣಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನ್ಯೂ ಇಯರ್ ಸೆಲೆಬ್ರೇಷನ್ನ ನೀವು ಹೆಂಗೆಲ್ಲ ಮಾಡಿದಿರಂತ ಹೇಳ್ರಿ. ಕೆಲವರು ಸೆಲೆಬ್ರೇಷನ್ ಮಾಡ್ತಾರೆ, ಇನ್ನು ಕೆಲವರು ಸೆಲೆಬ್ರೇಷನ್ ಮಾಡೋಂಗಿಲ್ಲ. ಯುಗಾದಿಗಂತ ಸೆಲೆಬ್ರೇಷನ್ ಮಾಡ್ತಾರೆ. ಏನು ಖುಷಿಪಟ್ಟು ಎಂಜಾಯ್ ಮಾಡೋಕ್ಕೆ ಒಂದಿನ ಅಂತ ಬೇಕು. ಆದರೆ ಜನವರಿ ಅಂತ ಶುರು ಆಗೋದು 1ನೇ ತಾರೀಕು. ಇದು ಹೊಸ ವರ್ಷ ನಮ್ಗೆ ಯುಗಾದಿ ಶುರು ಆದ್ರೂ ಜನವರಿ ಶುರು ಆಗೋದು ಇವಾಗಲ್ಲ. ಹಾಗಾಗಿ ಒಂದು ಸಣ್ಣ ಸೆಲೆಬ್ರೇಷನ್ ಅಂತೇಳಿ ನಿನ್ನೆ ವಿಡಿಯೋದೊಳಗೆ ನೋಡಿದ್ರಿ. ನಾನ್ ವೆಜ್ ಎಲ್ಲವರು ಬಂದಿದ್ರು, ಹಾಗಾಗಿ ಎಲ್ಲ ತೊಗೊಂಬಂದು ಮಾಡಿ ತಿಂದು ಎಂಜಾಯ್ ಮಾಡಿದ್ವಿ. ಸಾರಿ, ಈಗೆಲ್ಲ ನೀರು ಹಾಸೋದಿತ್ತಲ್ಲ, ಹಾಗಾಗಿ ಪೈಪತಿ ಜೋಡಿಸೋದಿತ್ತು. ನಮ್ಮ ಮನೆಯವರು ಪೈಪ್ ಜೋಡಿಸೋದು ಹೇಳ್ತಿರ್ತಾರೆ. ಅದನ್ನು ಅವ್ರು ಹೆಂಗೆ ಹೇಳ್ತಾರಲ್ಲ ಹಂಗೆ ನೀಟಾಗಿ ಕೇಳಿಕೊಂಡು ಮಾಡಬೇಕಾಕೈತಿ, ಇಲ್ಲಾಂದ್ರೆ ಎಡವಟ್ಟು ಆಗಿಬಿಡ್ತೈತಿ. ಚಳಿಗಾಲ ಟೈಮಲ್ಲಿ ಮುಂಜಾನೆ ಸೂರ್ಯ ಏನು ಉದಯ ಆಕ್ಕಲ್ಲ. ಸೂರ್ಯ ಉದಯ ಆಗೋ ಮುಂದೆ ನೇಚರಲ್ಲಿ ಭಾಳ ಚೆಂದ ಅಂದರೆ ಚೆಂದ ಕಾಣಿಸ್ತಿರ್ತಾನೆ. ನನಗೆ ಅದನ್ನು ನೋಡಿ ಎಂಜಾಯ್ ಮಾಡೋದಂತಂದ್ರೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತೈತಿ. ಹಾಗಾಗಿ ನಾನು ನಿಮಗೆಲ್ಲರಿಗೂ ಡೈಲಿ ಮುಂಜಾನೆ ಸೂರ್ಯ ಉದಯ ಆಗೋದನ್ನು ತೋರಿಸ್ತಿರ್ತೀನಿ, ನೀವು ನೋಡಿ ಖುಷಿ ಪಡಲಿ ಅಂತ. ನಾನೀಗ ಇಲ್ಲೇ ಚುರ್ಮರಿ ಖಾರನ ಹಚ್ಚಾಕತ್ತೀನಿ. ಚುರ್ಮರಿ ಬೇಕಾಗಿದ್ದು ಸ್ವಲ್ಪ. ನಮ್ಮ ಕಡೆ ಚುರ್ಮರಿ ಖಾರ ಹಚ್ಚೋದಂದ್ರೆ ಭಾಳ ಸ್ಪೆಷಲ್ಲ. ಎಷ್ಟೊಂದು ಒಂದು 3-4 ವಿಧಾನದಲ್ಲಿ ಚುರ್ಮರಿ ಖಾರ ಎಲ್ಲ ಹಚ್ತಿರ್ತೀವಿ ನಾವು. ನಾನಿವತ್ತು ಹೆಂಗೆ ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟೀ ಟೈಮ ಸ್ನ್ಯಾಕ್ಸ್ ಆದರೂ ತಿನ್ಕೋಬೋದು. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಹೆಂಗೆ ಅಂತಂದ್ರೆ, ನಾವು ಮಾಡಿ ಡಬ್ಬಿ ತುಂಬಿಟ್ಬಿಟ್ಟಿರ್ತೀವಿ. ಯಾರಾದರೂ ಮನೆಗೆ ಗೆಸ್ಟ್ ಬಂದ್ರಂದ್ರೆ ಸಡನ್ಲಿ ಹಾಕ್ಕೊಡೋಕೆ ಬರ್ತೈತೆ ಅಂತೇಳಿ. ಈಗ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆನ ಹಾಕ್ಕೊಂಡು ಇನ್ನು ಚುರ್ಮರಿ ಖಾರ ಹಚ್ಕೋತೀನಿ ನಾನು. ಚುರ್ಮರಿ ಯಾರಿಗೆಲ್ಲ ಜಾಸ್ತಿ ಇಷ್ಟ ಆಕ್ಕವಂತ ಕಮೆಂಟ್ ಮಾಡಿ ಹೇಳ್ರಿ. ನಾವು ಸ್ನ್ಯಾಕ್ಸ್ ಅಷ್ಟೇ ಅಲ್ದ ಉಪ್ಪಿಟ್ಟು ಮಾಡಿರ್ತೀವಲ್ಲ, ಉಪ್ಪಿಟ್ಟಿನ ಜೊತೆ ನಾವು ಚುರ್ಮರಿನ ಹಾಕ್ಕೊಂಡು ತಿಂತೇವೆ. ಮಸ್ತ್ ಕಾಂಬಿನೇಷನ್ ಆಕ್ಕೈತಿ. ಈಗ ಎಣ್ಣೆ ಕಾದಿಂದ ನಾನು ಶೇಂಗಾನ ಹಾಕೇನಿ. ಶೇಂಗಾ ಸಣ್ಣ ಉರಿ ಒಳಗನ್ನು ಫ್ರೈ ಮಾಡ್ಕೋಬೇಕು. ಪೂರ್ತಿ ಎಲ್ಲ ಫ್ರೈ ಆಗ್ಬೇಕು ಅವು ಎಣ್ಣೆ ಒಳಗೆ. ಅಂದಾಗ ತಿನ್ನೋ ಮುಂದೆ ನಮ್ಗೆ ಮಸ್ತ್ ರುಚಿ ಅಂತ ಅನ್ನಿಸ್ತಾವೆ. ನಾವು ಜಾಸ್ತಿ ಕಾದಿರೋ ಎಣ್ಣೆ ಒಳಗೆ ಹಾಕಿದಂದ್ರೆ ಮ್ಯಾಕ್ ಕಲರ್ ಬಂದು ಬಿಟ್ಟಿರ್ತಾವೆ, ಒಳಗೆ ಸರಿಯಾಗಿ ಫ್ರೈ ಆಗಿರೋಂಗಿಲ್ಲ. ಈಗ ನಾನು ಪುಟಾಣಿ ಹಾಕ್ಕೊಳಕತ್ತೀನಿ. ಪುಟಾಣಿ ಅಂದರೆ ಹುರಿಗಡ್ಲೆನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಂಡ ನಂತರ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನೆಲ್ಲ ಬೆಳ್ಳುಳ್ಳಿನ ಹಾಕ್ಕೊಂಡು, ಬೆಳ್ಳುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಹಾಕ್ಕೋಬೇಕು. ಕೊತ್ತಂಬರಿ ಸ್ವಲ್ಪ ಏನಾಗೈತೆ ಅಂದ್ರೆ, ಈ ನೀರು ಹೊಡಿಸ್ತೀವಲ್ಲ ನಾವು ಸ್ಪ್ರಿಂಕ್ಲರ್ದು, ಕೊತ್ತಂಬರಿ ಎಲ್ಲ ಕರಿಬೇವು ಅದು ಸ್ವಲ್ಪ ಯಾಕೋ ಸರಿ ಬರೋಲ್ತೀಗ, ಹಾಗಾಗಿ ನಾನು ಕರಿಬೇವನ್ನ ಹಾಕಕತ್ತಿಲ್ಲ. ಈಗ ಸ್ವಲ್ಪ ಅರಿಶಿಣ ಪುಡಿ, ಏನಿಲ್ಲ ನಾನು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ನಿ. ಅದನ್ನು ಸಕ್ಕರೆನ ಹಾಕ್ಕೊಂಡು, ಸ್ವೀಟ್ ಬೇಕಂದ್ರೆ ಸಕ್ಕರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಈಗ ಚುರ್ಮರಿನ ಮಿಕ್ಸ್ ಮಾಡಾಕತ್ತೀನಿ. ನಾವು ಚುರ್ಮರಿ ಖಾರ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕಬೇಕಾಕೈತಿ. ನಾನಿಲ್ಲಿ ಸಿಂಪಲ್ಲಾಗಿ ಮಾಡಾಕತ್ತೀನಿ. ಇನ್ನೊಂದು ಥರ ಮಾಡ್ಬೇಕಂದ್ರೆ ಕೊತ್ತಂಬರಿ ಕಾಳು ಬರ್ತಾವಲ್ಲ, ಅವ್ನು ಸ್ವಲ್ಪ ಕೈಯಾಗ ಹಾಕ್ಕೊಂಡು ತಿಕ್ಕಿ ಹಾಕ್ಬೇಕು, ಅದು ಮಸ್ತ್ ಆಕೈತಿ. ಮತ್ತು ಸ್ವಲ್ಪ ಹುರಿಗಡ್ಲೆನ ಪೌಡರ್ ಮಾಡಿ ಹಾಕ್ಕೋಬೇಕು, ಅವು ತಿನ್ನೋಕೆ ಸಿಕ್ಕಾಪಟ್ಟೆ ರುಚಿ ಇರ್ತಾವೆ. ಈಗ ಚುರ್ಮರಿ ರೆಡಿ ಅದು ನೋಡ್ರಿ. ಉಪ್ಪಿಟ್ಟು ಮಾಡಿದ್ದೆ, ಉಪ್ಪಿಟ್ಟು ಜೊತೆ ಅಂಥೇಳಿ ಮಾಡಿದ್ದೆ ನಾನು. ಜೊತೆ ಕಿವೇನು ಹಾಕ್ಕೋಬೇಕಿತ್ತು. ಅಲ್ಲ ಇಟ್ಕೋಬೇಕಿಲ್ಲ ಬ್ಯಾಗ್ನ, ಅಲ್ಲೇ ಹೋಗಿ ಹಾಕೋತಿದ್ದಿ. ಬ್ಯಾಗ್ ಆ ಕಡೆ ತಗೊಂಡು ನಡಿ.
ಸಂಜಿಕ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು ನಮ್ಮ ಕಡೆಯಿಂದ. ನ್ಯೂ ಇಯರ್ಗೆ ಸೀರೆ ಉಟ್ಕೊಂಡ್ ಬಾ ಅಂತ ಹೇಳ್ಯಾರಂತ. ಏನಂದ್ರೆ ಇದು ಸೀರೆ ನಂದ ಬಟ್ ಉಬ್ಬಿ ನಿಂದಿರ್ತೈತಿ. ಅವಾಗ ಲಂಗ ಟೈಪ್ ಉಡ್ಸಿತ್ತ, ಈಗ ಸೀರೆ ಥರನ ಉಡ್ಸೀನಿ. ಇವ ನೋಡ್ರಿ ಜ್ಯುವೆಲ್ಲರಿ ಮನೆ ಮೀಶೋದಲ್ಲಿ ತರಿಸಿದ್ದು. ಓಕೆ ಅನ್ನೋ ಥರ ಅದಾವೆ, ಬಟ್ ಇಷ್ಟು ಲಾಂಗ್ ಬರ್ಬೇಕಿತ್ತೇನೋ. ಇದು ಅಷ್ಟೊಂದು ಲಾಂಗ್ ಏನಿಲ್ಲ. ಹೆಂಗೆ ಕಾಣಿಸಾಕತ್ತ ಹೇಳ್ರಿ ಆ ಕಡೆ ಹೊಳವ. ಹೇರ್ ಸ್ಟೈಲ್ ಅಕ್ಕೆ ಮಾಡ್ಕೊಂಡಾಳ ನೋಡ್ರಿ, ನಮ್ಮ ದೇವಿನ ಮಾಡ್ಕೊಂಡಾಳ. ಹೂ ಸಂತ್ಯಾಗಿನೂ ಇಲ್ಲ ಮನ್ಯಾಗಿನೂ ಇವು ಇಷ್ಟು ಹೇಳತ್ತಾವ ಹೂ ಅಲ್ಲೇ. ಹೌದಾ, ಡೈಲಿ ಹೇಳ್ತಾವನು ಇಷ್ಟ. ಮೂಗುತಿ ನೋಡಿ, ಇದು ಮೂಗುತಿ ಯಾವಾಗ ತಗೊಂಡಿ? ಮೂಗುತಿ ನೋಡ್ರಿ, ಮೂಗುತಿ ಎಷ್ಟು ಚಂದ ಐತೆ. ಅದು ಚಂದಾಗೈತೆ, ಮ್ಯಾಚಿಂಗ್ ಮಸ್ತ್ ಆಗೈತೆ. ಆದ್ರೆ ಕಿವ್ಯಾ ನೋಟ್ ಈಗ ಕಿವ್ಯಾ ನೋಟ್ ಇಟ್ಕೋಬೇಕಿತ್ತ, ಕಿವ್ಯಾ ಇಟ್ಕೊಂಡಿಲ್ಲ. ನ್ಯೂ ಇಯರ್ಕಂತ ಇಲ್ಲೊಂದೆರಡು ಫೋಟೋ ಹೊಡೆದರ ಅಂತೇಳಿ ಬಂದೆ ನೋಡಿ. ಕೆಲಸ ಒಂದು ಸಿಕ್ಕಾಪಟ್ಟೆ ಐತೆ ನಂದು. ಹಾಂ 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 ನಮ್ಮ ಪಪ್ಪಿ ಆಕಿಗೆ ಬೊಗಳವಲ್ತಂತ ನೋಡ್ರಿ ಇವತ್ತು. ಆ ಲಗುನ ಬಂದಿದ್ದೆ, ಕಟ್ ಮಾಡಲಿಲ್ಲ. ಹಾಂ ಸಂಚನ ಐತೆ. ಸೌಕಾಸ್ ಹೋಗ್ರಿ. ಎಲ್ಲಿ ಬಳಿ ಹೋಯ್ತೀನಿ ಬಾ ಹಚ್ಚಕ್ಕ. ಇಲ್ಲಿ ನೀರಾಗ ಇಡೋದ ಮತ್ತು ಅವು ಎಲ್ಲಿ ಚಲೋ ಇಲ್ಲ ಅಂತೀರಲ್ಲ. ಹೆಂಗಪ್ಪ? ಹಾಂ ಹಚ್ಚೋದು ಹತ್ತತ್ತಿ ಗಾಳಿ ನೋಡಿ, ಗಾಳಿ ಎಷ್ಟೈತಿ ಇವತ್ತು. ಪೈಪ್ ಪೈಪ್ ಅಲ್ಲಿ ಹೆಂಗೆ ತಾಟಿಸ್ತೀರಿ? ಹೊಡಿತಾವ ಪೈಪ್. ಮಾಡಿ ಒಂದು ಹೊಡೆದತ್ತಿ. ಇಲ್ಲ ಅಲ್ಲಿ ಮಟ್ಟ ಹತ್ತ ಅಲ್ಲಿ ಇಳುವಂತಿ. ಸಾವಕಾಶ ಹೋಗ್ರಿ. ನಮಸ್ಕಾರ ಎಲ್ಲರಿಗೂ ಹೆಂಗೆ ಆರಾಮದೀನಿ. ನಾನು ಈ ಬ್ಲಾಗ್ ಶುರು ಮಾಡ್ತೀನಿ. ನಾನು ಇವತ್ತು ಚಾ ಕುಡಿದೆ. ನಂದು ವೆಯ್ಟ್ ಲಾಸ್ ಆಗೈತೆ ಅಂತ ಹೇಳಿಲ್ಲ, ಬಹುಶಃ ನಿಮ್ಗೆ ಕಾಣಿಸ್ಬೋದಿನ. ಆದರೆ ಹೊಟ್ಟೆ ಬೋಜ್ ಐತಿ ಇಲ್ಲ ಅಂತಲ್ಲ. ನನ್ನ ತಿನ್ನೋ ಫುಡ್ಡಲ್ಲಿ ಏನಂದ್ರೆ ಚೇಂಜಸ್ ಮಾಡ್ಕೊಂಡಿಲ್ಲ. ಮೊದಲ 3 ಟೈಮ್ ಊಟ ಮಾಡ್ತಿದ್ವಿ, ಈಗ 2 ಟೈಮ್ ಅಷ್ಟೇ ಊಟ ಮಾಡ್ತೇನೆ ನಾನು. ಮತ್ತು ಚಿಕನ್ ತಿನ್ನೋದು ಬಿಟ್ಟು ಮೊನ್ನೆ ನ್ಯೂ ಇಯರ್ ದಿನ ಅಷ್ಟು ಮಾಡಿದ್ವಿ, ನ್ಯೂ ಇಯರ್ಗಿಂತ ರಾತ್ರಿ ಅಷ್ಟು ಬಿಟ್ಟರೆ. ಮತ್ತು ಆಯಿಲ್ ಫುಡ್ ಏನು ಜಾಸ್ತಿ ತಿನ್ನಾಕತ್ತಿಲ್ಲ, ಅಂದರೆ ತಿನ್ನೋದು ಬಿಟ್ಟೇನಂತೇನಲ್ಲ. ಮತ್ತು ರೈಸ್ ಉಣ್ಣೋದನ್ನು ಕಡಿಮೆ ಮಾಡೀನಿ. ಎಷ್ಟಂದ್ರೆ ಮೊದಲು ಒಂದು 10% ತಿಂತೇನೆಂದ್ರೆ ಅದರೊಳಗೆ ಒಂದು 2% ಅಷ್ಟೇ ನಾನು ರೈಸ್ ಉಣ್ಣಾಕತ್ತೀನಿ, ಏನಾದರೂ ಸ್ಪೆಷಲಾಗಿ ಮಾಡಿದ್ರೆ ಅಷ್ಟೇ. ವೆಂಕಟೇಶ ಏನಿಲ್ಲ. ಒಂದಿಟ ಮೊಸರಿತ್ತ, ಇದನ್ನ ಮಜ್ಜಿಗೆ ಮಾಡಾಕತ್ತೀನಿ.
ನಾವು ತಿಂದ್ರೆ ನಮ್ಗೆ ನಾವು ತಿನ್ನಿಲ್ಲ ಅಂದ್ರೆ ನಮ್ಮ ಪಪ್ಪಿಗೆ ಅನ್ನ ಮಜ್ಜಿಗೆ ಐತಿ ಹಾಕಕ್ಕೆ ಡಯಟ್ ಅಂತಂದ್ರೆ ಅದ ಸ್ಪೆಷಲಾಗಿ ಏನು ಅದಕ್ಕೋಸ್ಕರ ಅಂತ ಏನು ಮಾಡಾಕತ್ತಿಲ್ಲ, ವಾಕ್ ಮಾಡಾಕತ್ತಿಲ್ಲ, ಯೋಗ ಅದು ಇದು ಮೆಡಿಟೇಷನ್ ಅದು ಏನು ಮಾಡಾಕತ್ತಿಲ್ಲ. ನಾವು ಮೈಂಡನ್ನು ಎಷ್ಟು ಫ್ರೆಶ್ ಆಗಿ ಎಷ್ಟು ಫ್ರೀಯಾಗಿ ಇಡೋದಿಲ್ಲ ಅಷ್ಟೊಂದು ವೆಯ್ಟ್ ಇದಕ್ಕೈತಿ. ಮತ್ತು ನನ್ನ ವೆಯ್ಟ್ ಗೇನ್ ಆಗಿದ್ದನ್ನ ಥೈರಾಯ್ಡ್ ಬಂತಾರೆ, ಥೈರಾಯ್ಡ್ ಬಂದಿದ್ದಾಗಿ ನಿಮ್ದು ವೆಯ್ಟ್ ಗೇನ್ ಆಯ್ತು. ಇವತ್ತು ಲಾಸ್ಟ್ ಗುಳಿಗೆ ಮೊನ್ನೆ 2 ದಿನ ತೊಗೊಂಡೇ ಇಲ್ಲ ನಾನು. ಥೈರಾಯ್ಡ್ ಗುಳಿಗೆ ಖಾಲಿ ಆಗ್ಯಾವ. ಮತ್ತು ಹೋಗ್ಬೇಕು ಹಾಸ್ಪಿಟಲ್ಗೆ, ಯಾವಾಗ ಅಂತ ಗೊತ್ತಿಲ್ಲ. ಯಾಕಂದ್ರೆ ಈಗ ನ್ಯೂ ಇಯರ್ ಸ್ಟಾರ್ಟಿಂಗ್ ಹೋಗೋದು ಬ್ಯಾಡ ಅಂದ್ರೆ ಸ್ವಲ್ಪ ಏನಾದರೂ ಮಸ್ತ್ ಸಿಂಟಮ್ಸ್ ಜೊತೆ ಕಾಣಿಸ್ಕೊಂಡ್ರೆ ಅಷ್ಟೇ ಹೋಗ್ಬೇಕಂತ ಅಂದ್ಕೊಂಡೀನಿ. ನೋಡೋಣ ಅಂತ ದೇವ್ರ ದಯೆಯಿಂದ ಎಲ್ಲ ಆಟೋಮೆಟಿಕ್ಲಿ ಅದೇ ಕಡಿಮೆ ಆಗಿದ್ರು. ಓ ನಮಗ ಈಗ ಹೊಲ್ದಾಗಿರೋರು ಹಳ್ಳಿಯೊಳಗೆ ಹೆಂಗಂತಂದ್ರ ಹೇಳೋರಂತ ಬರ್ತಾರ, ಅವ್ರ ವಂಶ ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಿರೋದಂತ ಇಷ್ಟಿಷ್ಟು ಮನೆಗಳು ಅಂತ ಇರ್ತಾವ, ಅವ್ರು ಬರ್ತಾರ. ಅದ್ರೊಳಗೆ ಎಷ್ಟಂದ್ರೆ ಒಂದು 3-4 ಜನ ಬರ್ತಾರ. ಇಲ್ಲ ನಾವ ನಿಮ್ಮ ಮನೆ ಹೇಳೋರು, ನಾವು ನಿಮ್ಮ ಮನೆ ಹೇಳೋರು ಅಂತೇಳಿ. ಮತ್ತು ಜಾತ್ಕರ ಅದು ಇದು ಅಂತ ಹಿಂಗೇನೋ ಬರ್ತಾರ. ಇಲ್ಲ ನಾವು ಬರ್ತಿರ್ತೀವಿ ಪ್ರತಿ ವರ್ಷನೂ ಒಂದು 3-4 ಜನ ಬರ್ತಾರ. ಅವರು ಹೆಂಗಂತಂದ್ರೆ ನಮ್ಮ ಮಧ್ಯದಲ್ಲಿ ಎಷ್ಟಿರ್ತದೆ ಕೊಟ್ಟಷ್ಟು ತೊಗೊಂಡು ಹೋಗಂಗಿಲ್ಲ. ಅವ್ರಿಗೆ 1,500 ರೂಪಾಯಿನ ಬೇಕು. ನಾನು ಮೊದಲೇನು ಜೋರು ಮಾಡ್ತಿರ್ಕಿಲ್ಲ. ಯಾಕಂದ್ರೆ ಎಷ್ಟೋ ಜನ ನಾವು ಹೊರಗಡೆ ಹೋದಾಗ ಭಿಕ್ಷೆ ಬೇಡುವಂಥವ್ರಿಗೆ ಸಹಿತ ನಾವು 10 ರೂಪಾಯಿ 100 ರೂಪಾಯಿ ಯಾವತ್ತೂ ಕೊಡಂಗಿಲ್ಲ. ನಾವು 10 ರೂಪಾಯಿ 5 ರೂಪಾಯಿ ಹಿಂಗೆಲ್ಲ ಕೊಡ್ತೇವಿ. ಇವ್ರಿಗೆ 500-1000 ರೂಪಾಯಿ ಕೊಡ್ಬೇಕು. ನಾನು ಅದನ್ನ ಹೇಳಿ ಕೊಟ್ಟಷ್ಟು ತೊಗೊಂಡು ಹೋಗುವಂತೆ. ನಮ್ಮ ಮನೆಯವ್ರು 500-1000 ಹಿಂಗೆ ಕೊಟ್ಬಿಡ್ತಾರ. ಅವ್ರ ಕೈಯ ಕಾಲ ಎಲ್ಲ ನೆಟ್ಟಗೆ ಇರ್ತಪ್ಪ, ದುಡ್ಕೊಂಡ್ ತಿನ್ನಕ್ಕೆ ಏನು ಅಳಗಲ್ಲ ನೋಡ್ರಿ ಇವ್ರಿಗೆ. ಕೊಟ್ಟಷ್ಟು ತೊಗೊಂಡು ಹೋಗಂಗಿಲ್ಲ. ಹಂಗಾತ ಹಿಂಗಾತ ಅಂತಂತಾರ. ಕಡಿಮೆ ಕೊಟ್ರೆ ಮತ್ತು ಅದು ಅವ್ರ ಮನಸ್ಸಲ್ಲಿ ಏನಾದ್ರು ಅನ್ಕೊಂಡು ಹೋಗ್ತಾರ ಅವ್ರು. ನಾವು ಕೊಟ್ಟಿದ್ಕೂ ಸಹಿತ ಅದಕ್ಕೆ ಇನ್ನೂ ನಮ್ಗೆ ಒಳ್ಳೇದೂ ಸಹಿತ ಆಗಂಗಿಲ್ಲ. ಅವ್ರ ಮುಂದೆ ಮಾತಾಡೋಕ್ಕೂ ಆಗಿಲ್ಲ, ಬಿಡೋಕ್ಕೂ ಆಗಿಲ್ಲ. ಎಂಥದ್ದು ನೋಡ್ರಿ, ಹಳ್ಳಿಯೊಳಗಷ್ಟೇ ಈ ಥರ. ನಮ್ಮ ಉತ್ತರ ಕರ್ನಾಟಕ ಇನ್ನೂ ಭಾಳ ಅಂದ್ರೆ ಭಾಳ ಹಿಂದೆ ಐತಪ್ಪ. ಇದು ಯಾವಾಗ ಇಲ್ಲಿ ಜನರ ಮನಸ್ಸು ಬದಲಾಗ್ತಾವೋ ಗೊತ್ತಿಲ್ಲ. ನಾವು ದುಡ್ದಾಗನ ನಮ್ಗೆ ಸಿಗೋದು. ನಾನು ಅದನ್ನ ಅಂದೆ ಈಗ ನಮಗೆ ರೊಕ್ಕದ ಗಿಡ ನೆಟ್ಟಿರೋದಿಲ್ಲ. ನಾವು ದುಡ್ದಾಗ ನಮ್ಗೆ ಸಿಗೋದು. ನಮ್ಮಂತೇಳಿ ಎಷ್ಟು ಇರ್ತೈತಲ್ಲ ಪ್ರೀತಿಯಿಂದ ನಾವು ಎಷ್ಟು ಕೊಟ್ಟಿರ್ತೀವಿ ಅಷ್ಟು ತೊಗೊಂಡು ಹೋಗ್ಬೇಕಂತೇಳಿ. ಅವರು ನಮ್ಮ ಏಜ್ನವ್ರು ಇರ್ತಾರೆ, ನಮಗೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾರೆ. ಕಾಲೆಲ್ಲ ಹಿಡ್ಕೊಳಕ್ ಬರ್ತಾರ. ಅವಾಗ ಒಂಥರ ಅನಿಸ್ತತಿ. ನಮ್ಮ ಮನೆಯವರು ಸರಿ ಆದ್ರದ್ದು ಕೊಟ್ಟು ಕಳಿಸ್ಬಿಡ್ತಾರೆ. ಮತ್ತೇನು ಮಾಡಕ್ಕೆ ಹೇಳ್ರಿ. ಸುಮ್ಮನೆ ಅವ್ರು ಏನಾದ್ರು ಅಂದ್ಕೊಂಡ್ರು ನಮ್ಗೆ ಯಾವುದಾದ್ರು ಒಂದು ಕೊಡ್ತಾ ಇರ್ತೈತಲ್ಲ, ಬೇಡ ಸುಮ್ಮನೆ ಯಾಕಂತೇಳಿ ಎಲ್ಲೆಲ್ಲೋ ಎಷ್ಟೆಷ್ಟೋ ಹಾಳು ಮಾಡ್ತೇವೆ ಅಂತ. ಬಟ್ ಇವ್ರು ಕೊಡಲೇಬಾರ್ದು ಕರೆ ಕೇಳಿದ್ರೆ. ನಾನು ಅದನ್ನ ಅಂತೀನಿ. ಯಾಕಂದ್ರೆ ಎಷ್ಟೋ ಮಕ್ಕಳಿಗೆ ಊಟ ಇಲ್ದ, ಉಡಾಕ್ ಬಟ್ಟೆ ಇಲ್ದ ಎಷ್ಟೋ ಇರ್ತಾರೆ. ಅಂಥವ್ರಿಗೂ ಕೊಟ್ಟರೆ ನಮ್ಗೆ ಪುಣ್ಯ ಬರ್ತೈತಿ. ಇಂಥವ್ರು ಕೊಟ್ಟರೆ ಏನಕ್ಕೈತಿ ಅಂತ ಹೇಳ್ತೀನಿ. ನಮ್ಮ ಮನೆಯವ್ರು ಇರ್ಲಿ ಬಿಡ ಅಂತ ಹೇಳ್ತಾರೆ. ಮತ್ತೊಂದ್ಸಲ ಒಬ್ರು ಅನಾಥಾಶ್ರಮ ಹೆಸರು ಹೇಳ್ಕೊಂಡ್ ಅದು ನಿಜಾನ ಸುಳ್ಳ ಗೊತ್ತಿಲ್ಲ. ಇಲ್ಲಿ ಚಿತ್ರದುರ್ಗದ ಹತ್ರ ಯಾವುದೋ ಒಂದು ಹಳ್ಳಿ ಹೇಳಿದ್ರ. ಅಲ್ಲಿ ಅವ್ರದ್ದು ಕಾನ್ಸೆಪ್ಟ್ ಮಸ್ತ್ ನಮ್ಗೆ ಇಷ್ಟ ಆತ. ಬಟ್ ಅವರೆಲ್ಲ ತೋರಿಸಿದ್ರು. ಅವು ಯಾವ ನಿಜ ಇರ್ತಾವ ಯಾವ ಫೇಕ್ ಇರ್ತಾವ ಅಂತ ಗೊತ್ತಾಗಂಗಿಲ್ಲ. ಏನಂತಂದ್ರೆ ಅವ್ರದ್ದು ಹೆಂಗಂತಂದ್ರೆ ಪ್ರತಿ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರಿಗೆ ಏನಿರ್ತಾರಲ್ಲ ಅವ್ರ ಹತ್ರ ಅವ್ರು ಎಷ್ಟು ಕೊಡ್ತಾರಲ್ಲ ಅಷ್ಟೇ ಇಸ್ಕೊಂಡು ಹೋಗ್ತಾರೆ. ಪಾಪ ಅವ್ರು ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅಂತ ಏನು ಡಿಮ್ಯಾಂಡ್ ಮಾಡಂಗಿಲ್ಲ. ಬಟ್ ಇವರು ತಮ್ಮ ಕೈಯ ಕಾಲ ನೆಟ್ಟಿಗೆ ಇರ್ತಾವ. ತಾವು ಮಾಡ್ಕೊಂಡಿರೋ ಹೆಂಡತಿ ಮಕ್ಕಳನ್ನ ಸಾಕಾಕ ಬೇರೆಯವ್ರ ಹತ್ರ ಈ ಥರ ನನ್ಗೆ ಯಾಕೋ ಇದು ಇಷ್ಟ ಆಗಲಿಲ್ಲ. ಬಟ್ ಅವ್ರ ಕಾನ್ಸೆಪ್ಟ್ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆತ. ಹಂಗೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರಂತಲ್ಲ, ಹಿಂಗೆಲ್ಲ ರಾಜಕಾರಣಿಗಳ ಹತ್ರ ಹಿಂಗೆ ಅನಾಥಾಶ್ರಮ ನಡೆಸೋರ ಪ್ರತಿ ಮಂತ್ ಅಂತ ಹೋಗಿ ಹಿಂಗೆ ಇಸ್ಕೊಂಡ್ರೆ ಅದಿನ್ನೂ ಬೆಟರ್ ಅಂತ ಅನ್ಕೋತೀನಿ. ನನ್ನ ಚಲೋ ಅಂತ ಅನ್ಕೋತೀನಿ. ನಿಮ್ಗೆ ಏನು ಅನ್ನಿಸ್ತದ, ನಿಮ್ಗೆ ಹೆಂಗೆ ಅನ್ನಿಸ್ತದೆ ಅಂತ ಹೇಳ್ರಿ. ಯಾಕಂತಂದ್ರೆ ರಾಜಕಾರಣಿಗಳು ಗೊತ್ತಲ್ರಿ ಹೆಂಗೆಲ್ಲ ದುಡ್ಡು ಮಾಡ್ತಾರೆ. ನಮ್ಮ ದುಡ್ಡ ತಗೊಂಡು ನಮ್ಗೆ ಇದನ್ನ ಮಾಡಂಗಿಲ್ಲ. ಇದನ್ನ ನಾನು ಹೋದ ವರ್ಷ, ಈ ವರ್ಷ ಅಲ್ಲ, ಹೋದ ವರ್ಷ ಅಥವಾ ಹಚ್ಚಿ ವರ್ಷ ಏನು ಇದ್ರ ತೊಗೊಂಡಿದ್ದೆ. ಮಜ್ಜಿಗೆ ಕಡೆಯಾಗ ಮಸ್ತ್ ಈಸಿ ಆಕೈತಿ. ಈಗ ನಮ್ಮ ಸಣ್ಣ ತೊಗೊಂಡಿರಲ್ಲ, ಹಂಗಾಗಿ ಸ್ಲೋ ಆಗಿ ಇದು ಮಾಡಾಕತ್ತಿಲ್ಲ. ಅಂದ್ರೆ ನಾವು ಸ್ಪೀಡ್ ಆಗಿ ಮಾಡಿದ್ರು ಮಸ್ತ್ ಆಕೈತಿದ. ನಾವು ಏನು ಬೇಕಾದ್ರೂ ಬೀಟ್ ಮಾಡ್ಬೋದು. ಈಗ ಕೇಕ್ ಮಾಡ್ಕೋತೀವಲ್ಲ ಅದಕ್ಕೂ ಯೂಸ್ ಆಗತ್ತೆ, ಇದಕ್ಕೂ ಯೂಸ್ ಆಗತ್ತೆ. ಇದು ಮಜ್ಜಿಗೆ ಟೀ ಮಾಡ್ಕೊಳಕ್ಕೆ ಧಾರವಾಡ ಕೃಷಿ ಮೇಳಕ್ಕೆ ಹೋಗಿದ್ವಲ್ಲ, ತೊಗೊಂಡಿದ್ವಿ. ಇವತ್ತಿನ ದಿನ ಪೂರ್ತಿ ಹಂಗೆಲ್ಲ ಹೋಗ್ತೈತೆ ಅಂತ ನೋಡೋಣ ಬರೀ. ನ್ಯೂ ಇಯರ್, ಜನವರಿ, ಇದೇನ
ಅದನ್ನ ನಾನು ಡಯಟ್ ಮಾಡೋ ವಿಷಯದಲ್ಲೇ ನಾವು ತಿನ್ನೋ ಫುಡ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು, ಅತಿ ಅಂತಲ್ಲ. ಈಗ 2 ರೊಟ್ಟಿ ತಿನ್ನಾಕತ್ತಿದ್ರ ನಾವು ಅದರಲ್ಲಿ 1 ರೊಟ್ಟಿ ತಿನ್ಬೇಕಾಕೈತಿ, 2 ರೊಟ್ಟಿ ರೈಸ್ ಉಣ್ಣಾಕತ್ತಿದ್ರೆ ರೈಸನ್ನು ಸ್ಕಿಪ್ ಮಾಡ್ಬೇಕಾಕೈತಿ, 2 ರೊಟ್ಟಿ ತಿನ್ಬೇಕಾಕೈತಿ. ಪಲ್ಯನ ನಾವು ಜಾಸ್ತಿ ತಿನ್ನೋದ್ರಿಂದ ನಾವು ಬೇಕಾದಷ್ಟು ಇದನ್ನ ಮಾಡಿದ್ರೆ ದಪ್ಪ ಆಗಂಗಿಲ್ಲ, ವೆಯ್ಟ್ ಲಾಸ್ ಆಕೊಂತಾನು ಬರ್ತೈತಿ. ನಾನು ಹೇಳಿದ್ನಲ್ಲ, ಫಸ್ಟ್ ನಾವು ಮೆಂಟಲಿ ಪ್ರಿಪೇರ್ ಆಗ್ಬೇಕು. ನಾನು ಅನ್ಕೊಂಡಿದ್ದು ನನ್ನಿಂದ ಡಯಟ್ ಮಾಡಕ್ಕೆ ಹಾಕೈತೆ ಅಂತೇಳಿ, ಬಟ್ ಸ್ಪೆಷಲ್ಲಾಗಿ ಅಂತ ಏನು ಡಯಟ್ ಮಾಡಕತ್ತಿಲ್ಲ ನಾನು. ಇಷ್ಟ ನೋಡ್ರಿ, ತಿನ್ನೋ ಫುಡ್ಡಲ್ಲೇ ಸ್ವಲ್ಪ ಕಡಿಮೆ ಮಾಡೇನಿ. ರೈಸ್ ಉಣ್ಣಂಗಿಲ್ಲ ಅಂತಂದ್ರೆ ಯಾವಾಗಲಾದ್ರೂ ಕಿಚಡಿ ಮಾಡಿರ್ತೀನಿ, ಜೋಳದ ಇಲ್ಲ ಗೊಂಜೋಳದ ಕಿಚಡಿ ಅಂತಂದ್ರೆ ಸಪ್ಪನ ಕಿಚಡಿ ಬರ್ತೈತೆ. ಅದ ಖಾರ ಉಪ್ಪು ಅಷ್ಟು ಹಾಕಿರ್ತೀವಿ, ಮತ್ತು ಅದು ಇದು ಮಸಾಲೆ ಗಿಸಾಲೆ ಏನು ಹಾಕಿರೋದಿಲ್ಲ. ನಮ್ಮ ಮನೆಯು ನನಗೆ ರೈಸ್ ಮಾಡಂಗಿಲ್ಲ, ಸಂಜೆ ಮುಂದೆ ಮಾಡಿರ್ತೇನೆ. ನಮ್ಮ ಪಪ್ಪಿ ಬೇಕಲ್ಲ, ಹಂಗಾಗಿ ರೊಟ್ಟಿ ಇದ್ರೆ ರೊಟ್ಟಿ ಚಪಾತಿ ಹಾಕಿರ್ತೀನಿ. ನಾನು ಪಪ್ಪಿ ಬೇಕಂತ ಹೇಳಿದ್ರೆ ಹಾಕಿರ್ತೀನಿ. ಇದು ನನ್ನ ಫೋನ್ ನಮ್ಮ ಮ್ಯಾಜಿಕ್ ಮಾಡೋದೈತಿ. ಏನು ಹೇಳೋದಿಲ್ಲ, ನಮ್ಮ ಮನೆಯವ್ರು ಸಹಿತ ಅವ್ರದ್ದು ಫುಲ್ಲು ಅವ್ರದ್ದು ಹೊಟ್ಟೆ ಜಾಸ್ತಿ ಐತಿ. ನಾನು ಅದನ್ನಂತೀವಿ ಏನು ಹೊಟ್ಟೆ ಎಷ್ಟು ಐತಿ ನೋಡಿ ಅಂತೇಳಿ. ಅವ್ರು ದಪ್ಪ ಆಗ್ಯಾರ, ನಾವು ದಪ್ಪ ಆಗೇವಿ. ನಮ್ಮ ಮದ್ವೆ ಫೋಟೋ ನಾನು ಶೇರ್ ಮಾಡೇನಿ, ಬೇಕಾದ್ರೆ ಹಳೆ ವಿಡಿಯೋಸ್ದೊಳಗೆ ನೀವು ನೋಡಿದ್ರೆ ಸಿಗ್ಬೋದು. ಅವಾಗ ನಂದು ವೆಯ್ಟ್ ಎಷ್ಟು ಅಂದ್ರೆ 45 ಏನೋ ಇತ್ತು ನನ್ನ ಮದುವೆ ಟೈಮಲ್ಲಿ. ಅವಾಗಿನ ಏಜ್ ಅಂದಲ್ಲ, 45 ಅಂದ್ರೆ ಅವಾಗ ಜಾಸ್ತಿನೋ ಅಂತ ಅನಿಸ್ತೈತಿನೋ. 16 ಇಯರ್ ಅಂತಂದ್ರೆ ಅವಾಗ ಅಷ್ಟಿತ್ತು ನಂದು. ಹಂಗೆ ಏಜ್ ಅದಂಗೆ ಜಾಸ್ತಿ ಹಾಕೊಂತ ಬಂದೈತಿ. ಬಟ್ ಇನ್ನೊಂದು ಏನಂತಂದ್ರೆ ಈಗ ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸಾಗೋದಿಲ್ಲ, ಅದೊಂದು ಖುಷಿ ನನಗೆ. ಹಂಗೆ ಮೇಂಟೈನ್ ಮಾಡ್ತೀನಿ. ಬಟ್ ಇವಾಗ ಚಹಾ ಕುಡಿದ್ನ, ಚಹಾ ನಂಗೆ ಬೇಕಂತ ಏನಿಲ್ಲ. ಕೆಲವರು ಚಹಾ ಲವರ್ಸ್ ಇರ್ತಾರ, ಅವ್ರು ಚಹಾ ಕುಡ್ದಾಗ ಸಮಾಧಾನ ಅಂತ ಅನಿಸ್ತಿರ್ತೈತಿ. ಬಟ್ ನನಗೆ ಹಂಗೇನಿಲ್ಲ, ನಂಗೆ ಬೇಕಂತೇನಿಲ್ಲ. ನಮ್ಮ ಮನೆಯವ್ರು ಒಂದ್ಸಲ ಎಷ್ಟು ಫೋರ್ಸ್ ಮಾಡ್ತಾರೆ, ಹಂಗೆ ಕುಡಿಬಾರ್ದು ಅಂತಂದ್ರೆ ಕುಡಿಬಾರ್ದು ಅಷ್ಟೆ. ಮತ್ತು ಗ್ರೀನ್ ಟೀ, ಆ ಟೀ ಈ ಟೀ ಏನೇನೋ ಕುಡಿತಾರ, ಅದು ನನಗಿಷ್ಟ ಆಗಂಗಿಲ್ಲ. ನಾವು ಇದನ್ನ ರೆಡಿಮೇಡ್ ತೊಗೊಂಡು ಬಂದು ಮಾಡ್ಕೊಳ್ಳೋ ಬದಲು ಗ್ರೀನ್ ಟೀ ಅಂದ್ರೆ ಏನ್ರಿ, ಲೆಮನ್ ಹಾಕೋದು, ಏನು ಗಿಂಗರ್ ಮತ್ತು ಗಾರ್ಲಿಕ್ ಹಾಕ್ತಾರೆ, ಸಾರಿ ಶುಂಠಿ ಮತ್ತು ಲೆಮನ್ ಗ್ರಾಸ್ ಬರ್ತೈತಲ್ಲ, ಲೆಮನ್ ಗ್ರಾಸು ಇಷ್ಟೆಲ್ಲ ಹಾಕಿ ನಾವು ಮಾಡ್ಕೋಬೋದಪ್ಪ. ನಿಂಬೆ ಎಲೆ ಅದು ಇದು ಹಾಕಿ ಅದರಲ್ಲಿ ಏನಿರ್ತೈತೆ ಅದೇ ಇರ್ತೈತೆ ನೋಡ್ರಿ. ಬಟ್ ನಾವು ಏನು ಮಾಡ್ತೀವಿ, ದುಡ್ಡು ಇರ್ತೈತೆ ನಮ್ಮ ಹತ್ರ, ನಾವು ರೊಕ್ಕ ಕೊಡೋದು ತೊಗೊಂಬರೋದು ಮಾಡೋದು. ಸದ್ಯಕ್ಕೆ ಏನೂ ಕೆಲಸ ಆಗಿಲ್ಲ. ಮತ್ತು ಈಗ ಅವಾಗ ಏನು ಮಾಡ್ತೇನೆ ಅಂದರೆ ಜಳಕ ಮಾಡಿ ಬರ್ತೀನಿ. ಮೊನ್ನೆ ಇದು ಎಳಮಸಿ ಲಾಕ್ ಹಾಕಿದ್ನಲ್ಲ, ನಿಮ್ಮ ತಲೆಗೆ ಎಷ್ಟು ಥಂಡಿ ಆಯ್ತೈತೆ, ಕಿವಿ ಒಂದು ಪ್ಯಾಕ್ ಇದ್ದು ಅಂದರೆ ಥಂಡಿ ಎತ್ತಂಗಿಲ್ಲ. ಸ್ವೆಟರ್ ಇಲ್ಲ, ಸ್ವೆಟರ್ ತೊಗೋಬೇಕು ಅಂದಾಗ ಇದು ಚಳಿಗಾಲ ಮುಗಿಯಾಕೆ ಬಂತಲ್ಲ, ಹಂಗಾಗಿ ನಾನು ಸ್ವೆಟರ್ ತೊಗೊಂಡಿಲ್ಲ. ತೊಗೊಳೋದು ಬೇಡ ಅಂತ ಬಿಟ್ಟೇನಿ. ಅದಕ್ಕೊಂದು ಸ್ವೆಟರ್ ಇದ್ರೆ ಸ್ವೆಟರ್ ಹಾಕೋದಿದ್ನಿ, ಸ್ವೆಟರ್ ಇರಲ್ಲ, ಹಂಗಾಗಿ ಸ್ವೆಟರ್ ಹಾಕ್ಕೊಳಕತ್ತೀನಿ ನೋಡ್ರಿ. ಇಷ್ಟೇ, ಜಳಕ ಮಾಡಿ ಆಮೇಲೆ ಸಿಗ್ತೇನೆ. ಏನು ಅಡುಗೆ ಮಾಡ್ಬೇಕಂತ ಗೊತ್ತಿಲ್ಲ. ನಿನ್ನೆ ನಮ್ಮ ಮನೆಯವರ ಸೌತೆಕಾಯಿ ಗಜ್ಜರಿ ತೊಗೊಂಬಂದಾರ. ಸೌತೆಕಾಯಿ ಗಜ್ಜರಿ ಇದ್ರೆ ನಮ್ಮ ಮನೆಯವ್ರು ಗಜ್ಜರಿ ಪಲ್ಯನೇ ತಿನ್ನಂಗಿಲ್ಲ, ಮಾಡ್ಬೇಕು. ಹಲ್ವಾ ಮಾಡಿದ್ರೆ ಸ್ವೀಟ್ ಎಲ್ಲ, ಹಂಗಾಗಿ ಹಲ್ವಾ ಬೇಡ ಮಾಡಿದ್ರೆ ಅದು ತಲೆ ಪೆಟ್ಟಿರಿ ಮಸ್ತ್ ಅಂದ್ರೆ ಮಸ್ತ್ ಅಕ್ಕಾವು. ಸದ್ಯಕ್ಕೆ ಮೊಸರು ಇಲ್ಲ, ಹಾಲು ತಂದು ಕೊಡ್ತಾರೆ ನಮ್ಮ ದೇವಿಯರ ಪಾಪ ಡೈಲಿ ನಮ್ಮ ಬೆಕ್ಕಿಗೆ ಅಂತೇಳಿ. ಅದ್ರೊಳಗೆ ನಮಗೂ ಚಾಕು ಅಕ್ಕಾವು. ಮತ್ತು ಹೊರಗೆ ಹೋಗೋಣ ಅಂತ. ಇವತ್ತು ಸೂರ್ಯದೇವನ ತೋರಿಸೇನಿಲ್ಲ, ಸೂರ್ಯದೇವನ ನೋಡ್ಕೊಂಬರುವಂತ. ಬಾಂಡೆ ತಿಕ್ಕಿಲ್ಲ ನಾನು, ಬಾಂಡೆ ತಿಕ್ಕಲ. ಏನು ಇವು ಮಜ್ಜಿಗೆ, ಇವು ಫ್ರಿಡ್ಜ್ನಾಗ ಇಟ್ಟಿರ್ತೇನೆ. ಇವು ಹಾಲು. ನಾನು ಆಮೇಲೆ ಸಿಗ್ತೇನಿಲ್ರಿ, ನಂದಿದ್ದು ಕೆಲಸ ಭಾಳ ಐತಿ. ನಂದು ಈಗ ಜಳಕ ಆಯ್ತು ನೋಡ್ರಿ. ನಾನು ಇವತ್ತು ತಾಲಿಪಟ್ಟಿ ಮಾಡ್ಬೇಕಂತ ಅಂದ್ಕೊಂಡೆ. ಸ್ವಲ್ಪ ಚಪಾತಿ ಹಿಟ್ಟೈತಿ, ನಮ್ಮ ಮನೆಯವ್ರ ಕೊಡ್ಬೇಕು, ಅವಷ್ಟು ಚಪಾತಿ ಮಾಡ್ತೀನಿ. ಮತ್ತು ತತ್ತಿ ಭಾಳ ಅದಾವ. ಅವ್ರ ಕಂಪ್ಲೇಂಟ್ ಮಾಡ್ಯಾರ, ಕಂಪ್ಲೇಂಟ್ ಅಂತಂದ್ರೆ ತತ್ತಿ ಇರ್ತಾವ ಮಾಡೇ ಕೊಡಂಗಿಲ್ಲ. ಬರೀ ಮೊನ್ನೆ ಮಾಡಿನಿಲ್ಲ, ಏನೋ ರೆಸಿಪಿ ಮಾಡಿದ್ರೆ ಅದನ್ನು ಹಂಗಾಗ್ಬಿಟ್ಟೇನಿ. ಒಂದು 5-6 ತತ್ತಿನ ಕೆಟ್ಟಿದ್ದವ, ಅದನ್ನ ಹೇಳ್ಯಾರ. ಅದಕ್ಕೋಸ್ಕರ ಮತ್ತು ಇವು ಹಂಗೆ ಆಗೋದು ಬ್ಯಾಡ ಅಂತ ಹೇಳಿ ಎಗ್ ಬುರ್ಜಿ ಆಮ್ಲೆಟ್ ನಿಮ್ಮ ಸಂಜೆ ತಿಂದಾರ. ಬಟ್ ಎಗ್ ಬುರ್ಜಿ ಮಾಡಿದ್ರೆ ಅದಂತ, ನಾನು ಎಗ್ ಬಿರಿಯಾನಿ ಐತಿ ಹಿಂಗೆ ಏನಾದರೂ ಮಾಡಿದ್ರೆ ಅದಂತ ಅಂದ್ಕೊಂಡಿದ್ನಿ. ಬೇಡ, ಅವ್ರದ್ದು ಮಧ್ಯಾಹ್ನ ಊಟ ಕ್ಯಾನ್ಸಲ್ ಆಗ್ಬೋದೇನೋ. ಬೇರೆ ಇದು ಸ್ಪ್ರಿಂಕ್ಲರ್ ಪೈಪ್ ಅಂತ ಹಾಕಿದ್ರು, ಅವೇನೋ ಬಂದಾವಂತ, ಅಲ್ಲಿ ಹೋಗಿ ರೊಕ್ಕ ತುಂಬ ಬರ್ಬೇಕು. ಅದಕ್ಕೋಸ್ಕರ ಎಗ್ ಬುರ್ಜಿನ ಮಾಡಿದ್ರೆ ಅಂತ ಹೇಳಿ ಈಗ ಬರ್ತೇನೆ. 10 ಗಂಟೆಗೆ ಬರ್ತೇನೆ ಅಂತಂದಾರ. ಮುಂಜಾನೆ ಜಲ್ದಿ ಮಾಡಂತಂದ್ರೆ ನಾನು ಮತ್ತು ವಾಪಸ್ ಏನು ಹೇಳಿಲ್ಲ ಅವ್ರು. ಈಗ ನಾನು ಮುಂಜಾನೆ ಟೈಮ್ ಮಾಡಂಗಿಲ್ಲಲ್ಲ, ನಾನು ಮಾಡಿದ್ರೆ ತಿನ್ನೋ ಒಂದು ಸಿಕ್ಕಾಪಟ್ಟಿ ಫೋರ್ಸ್ ಮಾಡ್ತಾರ. ನಾನು ಹೇಳಿದ್ರು ಅರ್ಥ ಮಾಡ್ಕೊಳಂಗಿಲ್ಲ ಅವ್ರ. ಇರ್ಲ ದಪ್ಪ ಆದ್ರೆ ಏನಾತ, ನಂಗೆ ನೀನು ಇಷ್ಟ ಹೋಗಿಲ್ಲ ಇರಲಿ ಅಂತಂತಾರೆ ಅವ್ರು. ಅದು ನನ್ನ ಕಷ್ಟ ಅವ್ರಿಗೆ ಗೊತ್ತಾಗ್ಬೇಕು ಹೇಳ್ರಿ.
ನಾವು ಅಂತ ಇಂಥ ಅಡುಗೆ ಹಾಕೋಬೇಕು, ಚೆಂದ ಕಾಣಿಸ್ಬೇಕು, ಸ್ಲಿಮ್ ಆಗಬೇಕು ಅಂತ ನಾವು ಅನ್ಕೋತಿರ್ತೇವೆ. ದಪ್ಪ ಆದರೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ. ಈಗೂ ಬಂದು ಫೋರ್ಸ್ ಮಾಡ್ತಾರೆ ಅವರು, ತಿನ್ನಂತಂದ್ರೆ ನನಗೆ ಅಷ್ಟ ಮಾಡಿ ನೀವು ಊಟ ಮಾಡಂಗಿಲ್ಲ, ನೀವೇನು ತಿನ್ನಂಗಿಲ್ಲ ಅಂತ. ಮತ್ತೆ ಏನು ಮಾಡ್ತಾರಂದ್ರೆ ನಮ್ಮ ಹೋಗಿ ಫೋಟೋ ಇರ್ತಾರೆ, ಊಟ ಮಾಡಕತ್ತಿ ಆಕೆ ಊಟ ಮಾಡಕತ್ತಿಲ್ಲ, ಏನು ಮಾಡಕತ್ತಿಲ್ಲ, ಕರ್ಕೊಂಡು ಹೋಗ್ಬನ್ನಿ ಅಂತೇಳಿ. ಇವತ್ತು ಮಾಡಿ ಹಾಕೈತಿ ನೋಡ್ರಿ. ಮಾಡಿ ಹಾಕಿದ್ರೆ ಒಂದು ಖುಷಿ, ಮಾಡಿ ಹಾಕ್ಲಿಲ್ಲ ಅಂದ್ರೂ ಒಂದು ಖುಷಿ. ಮಾಡಿ ಹಾಕಂದ್ರೆ ಹೆಂಗಂದ್ರೆ ಬಿರುಗಾಳಿ ಸುಂಟ್ರಗಾಳಿ ಅಂತಿರಲ್ರಿ, ಆ ನಮ್ಮನೆ ಗಾಳಿ ಬಿಸಾಕ್ಸ್ಬಿಟ್ಟು ಮಾಡ್ತದೆ. ಸಿಕ್ಕಾಬಿಟ್ಟು ತಣ್ಣನ ಗಾಳಿ ಬಿಸಾಕತ್ ಬಿಟ್ಟೈತಿ. ನಾನೇನು ಅನ್ಕೊಂಡಿದ್ವಿ, ಬಡ ಬಡ ಕೆಲಸ ಮಾಡ್ಕೊಂಡ ಕಸ ತಕೊಂಡ್ರ ಅಂತೇಳಿ ನಿನ್ನೆ ನೀರು ಹಾಸೈತೆ ಅದಕ್ಕೆ. ಈಗ ಮಾಡಿ ಹಾಕ್ತಂದ್ರೆ ಬಿಟ್ಟು ಹುದಲಕ್ಕೈತಿ, ಕಸ ಕೀಳಾಕ ಆಗಂಗಿಲ್ಲ. ಕಸ ಒಂದು ತಕೋಬೇಕ, ಕಬ್ಬಿನೊಳಗೆ ಕುಳಿದ ಕಬ್ಬಿನ ಕಸ ಒಂದು ಬಾಳ್ಗ್ಯಾವ. ಇವತ್ತು ಕಸ ತೆಗೆದು ಕ್ಯಾನ್ಸಲ್ ಆತ. ನಮ್ಮ ದೇವಿಗೆ ಮೆಣಸಿನ್ಕಾಯಿ ತೊಗೊಂಬ ಅಂತಂದ್ರೆ ಮಗಳು ಪಾವು ಕೆಜಿ ತೊಗೊಂಬ ಅಂದ್ರೆ 1 kg ಮೆಣಸಿನ್ಕಾಯಿನೂ ತೊಗೊಂಬಂದ. ಬಟ್ ಮೆಣಸಿನ್ಕಾಯಿ ತೆಗೆದು ಅವನಷ್ಟು ಸ್ವಲ್ಪ ತೊಳೆದು ಹುರಿದು ಹಸಿ ಖಾರ ಅರಿಬೇಕಾ. ಮನೆ ಹಸಿ ಖಾರ ಅರಿದಿದ್ದಿಲ್ಲ, ಅದು ಖಾಲಿ ಆಗ್ತೀವಿ ಇಷ್ಟೊತ್ತಾಗಲಿ ಈಗಾಗಲೇ. ಯಾಕಂತಂದ್ರೆ ನಾವು ಹಸಿ ಖಾರ ಅದಕ್ಕೂ ಯೂಸ್ ಮಾಡ್ತೇವೆ. ಈಗ ಒಣ ಖಾರ ಹೆಂಗೆ ಮಸಾಲೆ ಖಾರ ಹೆಂಗೆ ಯೂಸ್ ಮಾಡ್ತೀವಲ್ಲ, ಹಂಗೆ ಸೇಮ್ ಪಲ್ಯಕ್ಕೆ ಸಾರಿಗೆ ಎಲ್ಲದಕ್ಕೂ ಅದನ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಖಾಲಿ ಆಗೈತಿ. ಮತ್ತು ಮಸಾಲೆ ಖಾರನೂ ಖಾಲಿ ಆಗೈತಿ, ಮಸಾಲೆ ಖಾರನೂ ಮಾಡ್ಕೋಬೇಕು. ಅದ ಮಾಡೋದು ಹಾಕೈತಲ್ಲ, ಒಂದು ಮೆಣಸಿನ್ಕಾಯಿ ಬಿಸಿಲಿಗೆ ಹಾಕಿ ತುಂಬಿ ತೆಗೆದು ಸ್ವಚ್ಛ ಮಾಡಿ ಖಾರ ಪೌಡರ್ ಮಾಡಕ್ಕೆ ಕೊಡ್ಬೇಕು. ಆಮ್ಯಾಗ ನಮ್ಗೆ ಬೇಕಾದಷ್ಟು ಮಸಾಲೆ ಕೊಡಿಸ್ಕೊಂಡು ಇಟ್ಕೊಂಡ್ವಿ ಅಂದ್ರೆ ಫ್ರೆಶ್ ಆಗಿನ ಮಾಡ್ಕೋತೀವಿ. ಈಗ ಒಂದು 3 month ಬ್ಯಾಕ್ ಏನೋ ಮಾಡಿದ್ನ, ಒಬ್ಬರಿಗೆ ಕಳ್ಸೋದಿತ್ತು. ಎಗ್ ಬುರ್ಜಿ ಮಾಡಿ ಚಪಾತಿ ಲಟ್ಟಿಸ್ಬೇಕು ಬರ್ಕೊಂಡು. ಏನು ಬೆಳಿ ಅದು ಮ್ಯಾಕ್ ಕರ್ಕೊ ಅಂತ. ನಾವು ಊಟ ಮಾಡಕತ್ತಂದ್ರೆ ಇಲ್ಲಿ ಬಂದು ಕುಂದಿರ್ತೈತೆ, ಹೊರಗೆ ಟಿವಿ ನೋಡ್ಕೋತ ಇದನ್ನ ಮಾಡ್ತೀನಿಲ್ಲ, ಊಟ ಮಾಡ್ತಿರ್ತೀನಿಲ್ಲ, ಬಿಸಿದ ಮ್ಯಾಕ್ ಬಂದು ಕುಂದಿರೋದು. ಫ್ರೆಂಡ್ಸ್, ಹೊಲ್ದಾಗ ಜಾಸ್ತಿ ಕೆಲಸ ಇರೋದ್ರಿಂದಾಗೆ ಸರಿಯಾಗಿ ನನಗೆ ವಿಡಿಯೋ ಮಾಡೋಕೆ ಆಗ್ತಿಲ್ಲ. ನೀವು ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಇನ್ನು ಮುಂದೆ ಆದಷ್ಟು ನಾನು ನಿಮ್ಗೆ ಮಸ್ತ್ ವಿಡಿಯೋ ಕೊಡೋಕೆ ಟ್ರೈ ಮಾಡ್ತೀನಿ. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ, ಯಾಕಂದ್ರೆ ಕೆಲಸ ಐತಿ ಭಾಳ ಇದಾವೆ. ಹಾಗಾಗಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಲೈಕ್ ಮಾಡಿರಿ.